ಎಚ್.ಕೆ. ಪಾಟೀಲ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಪಂಚಮಸಾಲಿ ಸಮಾಜದ ವತಿಯಿಂದ ಆಗ್ರಹ. ನಮ್ಮ ಪಂಚಮಸಾಲಿ ಸಮಾಜದ ವತಿಯಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ವರಿಷ್ಠರಿಗೂ ಆಗ್ರಹ ಮಾಡುವುದೇನೆಂದರೆ, ನಮಗೆ ಗದಗ ಮತಕ್ಷೇತ್ರ ಅಭಿವೃದ್ಧಿಗಾಗಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿ ಪಡೆದಿರುವ ಎಚ್.ಕೆ. ಪಾಟೀಲ ಅವರು ಯಾವುದೇ ಖಾತೆ ನೀಡಿದರೂ ಅದರಲ್ಲಿ ಅಭಿವೃದ್ಧಿ ಮಾಡಿ ಕಳಂಕರಹಿತ ಆಡಳಿತ ನೀಡಿದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಪಂಚಮಸಾಲಿ ಸಮಾಜದ ವತಿಯಿಂದ ಆಗ್ರಹ ಮಾಡುತ್ತೇವೆ ಎಂದು ಅನಿಲಕುಮಾರ ಪಾಟೀಲ್ ನಗರದ ಪತ್ರಿಕಾ ಭವನದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಹಕ್ಕನ್ನು ಒತ್ತಾಯಿಸಿ ಅವರಿಗೆ ನೀಡಲೇಬೇಕಂತೇಳಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಬೆಂಬಲ ಕೋರಿ ಇವತ್ತು ನಾವು ಸಭೆ ನಡೆಸ್ತೇವೆ. ಪತ್ರಿಕಾಗೋಷ್ಠಿ ಮಾಡ್ತಕ್ಕದ್ದು ಏನು ಒಂದನೇ ಸಚಿವ ಸಂಪುಟದೊಳಗೆ ನಮ್ಮ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕೈ ಬಿಟ್ಟಿದ್ದು ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ. ಇನ್ನಾದರೂ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಅವರು ಎರಡನೇ ಹಂತದೊಳಗೆ ಸಚಿವ ಸ್ಥಾನ ಕೊಡಲಿ ಅಂಥೇಳಿ ಈ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಮಾಡ್ಕೊತಾ ಇದ್ದೇವೆ. ಒಂದು ಪಂಚಮಸಾಲಿ ಸಮಾಜಕ್ಕೆ ಒಂದು ಎಚ್.ಕೆ. ಪಾಟೀಲ್ದು ದೊಡ್ಡ ಕೊಡುಗೆ ಐತಿ. ಅದಕ್ಕೆ ಅವ್ರು ಏನರ ಮತ್ತೆ ಸಚಿವರಾದ್ರೆ ನಮ್ಮ ಸಮಾಜಕ್ಕೆ ಭಾಳ ಒಳ್ಳೆಯದಾಕೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಏನಪ್ಪ ಈ ಒಂದು ಇನ್ನೂ ಅನೇಕ ರೀತಿಯಾಗಿ ನಮಗೆ ಎಚ್.ಕೆ. ಪಾಟೀಲ್ದು ಬಲ ನಮಗೆ ಬೇಕಾಕತಿ. ಅದಕ್ಕೆ ನಮ್ಮ ಪಂಚಮಸಾಲಿ ಸಮಾಜದಿಂದ ಅವ್ರಿಗೆ ಡಿ.ಕೆ. ಶಿವಕುಮಾರ್ಗಾತು, ಸಿದ್ದರಾಮಯ್ಯಗಾತು, ವೇಣುಗೋಪಾಲ್ರಿಗಾತು, ರಾಹುಲ್ ಗಾಂಧಿಗಾತು, ಪ್ರಿಯಾಂಕಾ ಗಾಂಧಿಗಾತು, ಎಲ್ಲರಿಗೆ ಅವ್ರಿಗೆ ನಾವು ಏನು ಕೇಳ್ಕೊತೀವಿ ಅಂದರೆ, ನಮಗೆ ಉತ್ತರ ಕರ್ನಾಟಕದ ಒಂದು ಹುಲಿಗೆ ಬಲಪಡಿಸ್ರಿ. ಈ ಏನು ಅಖಂಡ ಧಾರವಾಡ ಜಿಲ್ಲಾದಾಗ ನಮಗೆ ಯಾರಿಗೂ ಸಿಕ್ಕಿಲ್ಲ, ಎಚ್.ಕೆ. ಪಾಟೀಲ್ರಿಗೆ ಸಿಗಲ್ಲ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಂಡು ನನಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಪಂಚಮಸಾಲಿ ನಮ್ಮ ಸಮಾಜದ ಗುರು ಹಿರಿಗೆ ವಂದಿಸಿ ನನ್ನ ಮಾತು ವಿರಾಮ. ಈಗಾಗಲೇ ಪಂಚಮಸಾಲಿ ಸಮಾಜಕ್ಕೆ ಎಚ್.ಕೆ. ಪಾಟೀಲ್ ಸಾಹೇಬರ ಕೊಡುಗೆ ಸಾಕಷ್ಟೈತಿ. ಈಗಾಗಲೇ ಅವರು ಸಮಾಜದ ಅನೇಕ ಒಂದು ಕೆಲಸಗಳನ್ನು ಕೈಗೊಂಡಿದ್ದಾರೆ. ಈಗ ಅವು ಅಪೂರ್ಣವಾಗಿ ನಿಂತಿವೆ. ಅದಕ್ಕೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ನಿಜವಾಗಿಯೂ ಮೊದಲನೆಯ ಒಂದು ಸಂಪುಟದಲ್ಲಿಯೇ ಅವರಿಗೆ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಅದು ನಮ್ಮ ಏನೋ ದುರ್ದೈವ ನಮ್ಮ ಸಮಾಜಕ್ಕೆ ಕೈ ಬಿಟ್ಟಿದೆ. ಮುಂದಾದರೂ ಸಹಿತ ಅವರಿಗೆ ಒಂದು ಎರಡನೆಯ ಸಂಪುಟದ ವಿಸ್ತರಣೆಯಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಗಲೇಬೇಕು ಅಂತ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ನನ್ನ ಸಹೋದರಿಯರ ಒಂದು ಕರೆ ಒಗ್ಗೋಲದ ಕರೆ ಇರುತ್ತದೆ. ಯಾಕೆಂದರೆ ಸಮಾಜಕ್ಕೆ ಅವರು ಇನ್ನೂ ಮಾಡಬೇಕಾದಂಥ ಕೆಲಸ ಭಾಳದು. ಆದರೆ ದಯವಿಟ್ಟು ಈ ಒಂದು ಪತ್ರಿಕೆ ಮುಖಾಂತರ ಏನು ಕೇಳ್ಕೊತೀನಿ ಅಂದ್ರೆ, ಒಳ್ಳೆಯ ಒಂದು ಚಾರಿತ್ರ್ಯವಂತರು ಮತ್ತು ಯಾವುದೇ ಕಳಂಕ ಇಲ್ಲದಂಥ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಕೈ ಬಿಡಬಾರ್ದಾಗಿತ್ತು. ಆದರೂ ಏನೋ ಒಂದು ದುರ್ದೈವದಿಂದ ಕೈ ಬಿಟ್ಟಿದ್ದಾರೆ. ಇನ್ನಾದರೂ ಸಹಿತ ಮುಖಂಡರಲ್ಲಿ ನಮ್ಮ ರಾಜ್ಯದ ಮುಖಂಡರು ಮತ್ತು ನಮ್ಮ ಕೇಂದ್ರದ ಮುಖಂಡರು ಎಲ್ಲ ಮುಖಂಡರುಗಳಲ್ಲಿ ಪತ್ರಿಕೆ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ, ಮುಂದಿನ ಒಂದು ದಿನಮಾನದಲ್ಲಿ ಅವರಿಗೆ ಒಂದು ಯೋಗ್ಯವಾದ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಮುಖಂಡರಿಗೆ ಕೇಳ್ಕೊತೀನಿ. ಇನ್ನೊಂದು ವಿಷಯವೇನೆಂದರೆ, ಮಹಿಳೆಯರಿಗಾಗಿ ನಮ್ಮ ಪಂಚಮಸಾಲಿ ಸಮಾಜದ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಬ್ಬರೇ ಇದ್ದಾರೆ. ಅದಕ್ಕೆ ದಯವಿಟ್ಟು ಸಹಿತ ಅವ್ರಿಗೂ ಸಹಿತ ಮುಂದಿನ ಒಂದು ಸಂಪುಟದಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಪಂಚಮಸಾಲಿ ಎಲ್ಲ ಸಮಾಜದ ಮಹಿಳಾ ಮುಖಂಡರ ಪರವಾಗಿ ನಾನು ಇಲ್ಲಿ ಈ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಅದಕ್ಕೆ ದಯವಿಟ್ಟು ಇದು ನಮ್ಮ ಕೇಂದ್ರದ ಎಲ್ಲ ನಾಯಕರಿಗಾಗಲಿ ರಾಜ್ಯದ ನಾಯಕರು ಇದನ್ನು ಮನಸ್ಸಿನ ಮೇಲೆ ತಗೊಂಡು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದಂತೆ ಸಚಿವ ಸ್ಥಾನವನ್ನು ನಮ್ಮ ಸಾಹೇಬರಿಗೆ ಕೊಡಬೇಕು ಅಂತ ಎಲ್ಲರ ಪರವಾಗಿ ನಾನು ಇಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನ. ಗದಗ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮಾಜದಿಂದ ಇಂದು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮಾಜದ ವತಿಯಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗಳಾದ
DK ಶಿವಕುಮಾರ್ ಅವರಿಗೆ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಿಗೂ ಕೂಡ ನಾವು ಗದಗ ವಿಧಾನಸಭಾ ಮತಕ್ಷೇತ್ರದ ಪಂಚಮಸಾಲಿ ಸಮಾಜದಿಂದ HK ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಅವರು ಒಳ್ಳೆತನಕ್ಕೆ ಹಾಗೂ ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ನಮ್ಮ ಸಮಾಜ ಹಿಡ್ಕೊಂಡು ಎಲ್ಲ ಸಮಾಜಕ್ಕೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರ. ಅದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಏನು ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕಾಗೈತಿ. ಅದ್ರ ಜೊತೆಗೆ ಎಲ್ಲ ಸಮಾಜಗಳನ್ನು ಒಟ್ಟು ಗೂಡಿಸ್ಕೊಂಡು ಹೋಗುವಂಥ ಇಲ್ಲಿರುವಂಥ ಶಾಸಕರು ಒಳ್ಳೆ ಕೆಲಸ ಮಾಡ್ರಿ ಅಂತೇಳಿ ಅವ್ರನ್ನ ನಾವು ಸಮಾಜದಿಂದ ಅವ್ರನ್ನ ಸಚಿವ ಸ್ಥಾನ ಕೊಡಬೇಕು ಅವರಿಗೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರ. ಹಿಂದೆ ನೀರಾವರಿ ಮಂತ್ರಿಗಳಿದ್ದಾಗ ಹಾಗೂ ಕೃಷಿ ಮಂತ್ರಿಗಳಿದ್ದಾಗ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ರಾಜ್ಯಾದ್ಯಂತ ಅವರು ಈ ಮೊನ್ನೆ ಕಾನೂನು ಸಚಿವರಿದ್ದಾಗ ಸಾಕಷ್ಟು ಕೆಲವೊಂದು ಅನುಕೂಲ ಮಾಡ್ಯಾರ ಬಡಬಗ್ಗರಿಗೆ. ಅಂಥ ಒಂದು ದಿಸೆಯಲ್ಲಿ ನಮ್ಮ ಸಮಾಜದ ವತಿಯಿಂದ ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಎಲ್ಲ ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಎಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಈ ನಮ್ಮ ಕಾಂಗ್ರೆಸ್ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀವಿ. ಯಾಕಂದರೆ ಒಂದೇ ಇದರೊಳಗೆ ಕೊಡಬೇಕಾಗಿತ್ತು, ದುರದೃಷ್ಟ ಕೊಟ್ಟಿಲ್ಲ. 2ನೇ ಸಚಿವ ಸಂಪುಟದಲ್ಲಾದರೂ ಕೊಡಬೇಕಂತೇಳಿ ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವೆಲ್ಲ ಆಗ್ರಹ ಮಾಡ್ತೀವಿ. ಇನ್ನೊಂದು ವಿಷಯ, ನಮ್ಮ ಸಮಾಜದ ಮಹಿಳೆ ಆದಂಥ ಧೀರ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಮಹಿಳೆಯರು ಕೊಟ್ಟಿಲ್ಲ. ನಮ್ಮ ಸಮಾಜದಿಂದ ಅವರು ಒಬ್ಬರು ಆರಿಸಿ ಬಂದ್ರೆ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ